ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ನನ್ನ ಮಗಳು ಕೂಡ ವಾಯ್ಸ್ ಓವರ್ ಕೊಡುವಾಗ ಅವಳು ಹಿಂದ್ಗಡೆಯಿಂದ ಬ್ಯಾಕ್ ಗ್ರೌಂಡ್ ವಾಯ್ಸ್. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಫೈನಲಿ ಆಫ್ಟರ್ 7 days ಹೆಂಗ ಅನ್ಸ್ತಿದೆ ಮಮ್ಮಿ? ಡಿಟಾಕ್ಸ್ ಮಾಡಕ್ಕೆ ಬರಬೇಕು. ಕೆಲವೊಬ್ರು 1 ತಿಂಗಳು ಎಲ್ಲ ಬರ್ತಾರೆ, ಡಿಪೆಂಡ್ಸ್. ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಕೆ, ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರ ಶಿಲಾ ಮಾಲಿಕೆ, ಓದಿದರೆ ಓಲೈಸುವ ನೋಡಿದರೆ ಪೂರೈಸುವ. ಪ್ರತಿಯೊಬ್ರು ಯಾರು ಚೆನ್ನಾಗಿ ಹೇಳ್ತಾರೆ ಅಂತಾನೆ ಇದು ಡೈನಾಮಿಕ್ ಯೋಗ. ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಕೆ, ಒಂದು ಮೂಕ ಭಂಗಿ. ಬಟ್ ಈ ಟಾಟಾ ಐಸ್ ಏನಕ್ಕೆ ಮಮ್ಮಿ ಇಲ್ಲಿ? ಇದು ಆಮೇಲೆ ಟಾಟಾ ಐಸ್ಗೆ 300 to 400 years ಅದ್ರದ್ದು ಜೀವಿತ ಅವಧಿ. ಹಾಗಾಗಿ ಅದ್ರ ಥರ ನಿಧಾನವಾಗಿ ಉಸಿರಾಡಿ ನಿಧಾನವಾಗಿ ಬಿಡಿ, ಆವಾಗ ನಿಮಗೆ ಹೆಲ್ತ್ ಜಾಸ್ತಿ ಚೆನ್ನಾಗಿರುತ್ತೆ, ತುಂಬ ವರ್ಷ ಬದುಕ್ತೀರ. ಹುಡುಗಿ ನೋಡಿ ನಿನ್ನ ನೋಡಿ, ಹೋ ಹುಡುಗಿ ನೋಡಿ ನಿನ್ನ ನೋಡಿ, ಹೋ ಹುಡುಗಿ ನೋಡಿ ನಿನ್ನ ನೋಡಿ, ಹೋ ಹುಡುಗಿ. ವೀರೇಂದ್ರ ಹೆಗ್ಡೆ ಅವ್ರ ಕಾರ ಅಲ್ಲ, ಧರ್ಮಸ್ಥಳದ ಕಾರ್ ಅಷ್ಟೇ, ವಿಂಟೇಜ್ ಕಾರ್. ಮೈಸೂರಿಗೆ ಹೋಗ್ತಾ ಕಾರ್ ಮ್ಯೂಸಿಯಂ ಅಲ್ಲಿ ಹೇಳಿಲ್ವಾ, ಒಂದು ಕಾರ್ ಅವ್ರದ್ದು ಕ್ಷೇಮವನದಲ್ಲಿ ಇಟ್ಟಿದ್ದೀನಿ ಅಂತ. ಇದೆ ಮೆಮೊರಿ ಪವರ್ ಅಂದರೆ ನನ್ನ ಗಂಡಂದು. ಹೊಡಿರಿ ಚಪ್ಪಾಳೆ ನೋಡಿ, ಕರೆಕ್ಟ್. ಅಶು ಹೇಳಿದ್ ಕರೆಕ್ಟ್. ಅಶು ಕ್ಷೇಮವನ ಬೇಡ ಇಲ್ಲ ಹಂಗಾರೆ, ಇಷ್ಟೊಂದು ಮೆಮೊರಿ ಪವರ್ ಇದ್ರೆ. ಮೆಮೊರಿ ಪವರ್ ಇಂಪ್ರೂವ್ ಮಾಡ್ಕೊಳಕ್ಕೆ ಕ್ಷೇಮವನಕ್ಕೆ ಬರೋದು ಮೆಡಿಟೇಷನ್. ಹೌದೌದು, ಫಸ್ಟ್ ಬಾಡಿ ರಿಜಿನವೇಟ್ ಆಗುತ್ತೆ. ಆಕ್ಚುಲಿ ನೀವು ಫಸ್ಟ್ ಮೆಡಿಟೇಷನ್ ಮಾಡಬೇಕು. ಯಾಕೆ ಹೇಳಿ, ಟಸುಕ್ ಅಂತ ಇಳ್ದುಬಿಡ್ತಲ್ಲ ಕೋಪ. ಇಲ್ಲಿ ಮೂಗ್ ಮೇಲೆ ಇಲ್ಲಿ ಇರುತ್ತೆ, ಬನ್ನಿ ಇಲ್ಲಿ ತೋರಿಸ್ತೀನಿ, ಬನ್ನಿ ಇಲ್ಲಿ ಟಿಪ್ಪಲ್ಲಿ ಇರುತ್ತೆ, ಟಸುಕ್ ಅಂತ ಇಳಿದು ಬಿಡುತ್ತೆ ಒಂದೊಂದ್ಸರ್ತಿ. ಅಪ್ಪ ಮಗಳು ಬರ್ರಿ, ನಾನು ಆರಾಮಾಗೆ ಅಲ್ಲಿ ಟೈಮ್ ಪಾಸ್ ಮಾಡ್ಕೊತೀನಿ. ಇಡ್ಲಿ ವಡೆ ಅಲ್ಲಿ ಮದುವೆ ಪ್ರಕಾಶ ಅಂತೆಲ್ಲ ಉಳ್ಕೊಂಬಿಟ್ಟಿದ್ರು, ಮತ್ತೆ ನೀವು ಉಳ್ಕೊಂಡಿದ್ದೀರಿ. ಈಗ ನಾವೆಲ್ಲ ಓಡಾಡಿದ್ವಲ್ಲ, ತೋರಿಸಿ ಸಬ್ಸ್ಕ್ರೈಬರ್ಸಿಗೆ ಹೇಳ್ತೀನಿ.
ಈಗ ನಾವು ಇಷ್ಟು ತನಕ ನಾವು ಹೋಗಿ ಬಂದಲ್ಲ, ಈಗ ಅಜ್ಜಿಗೆ ಬಗ್ಗಿ ರೈಡ್ ಬಗ್ಗಿ ರೈಡ್ ಅಜ್ಜಿಗೆ ವ್ಯೂ ತೋರ್ಸಕ್ಕೆ ಹೆಂಗೆ ಏನು ಅಂತ ಚಿನ್ನ ಅಜ್ಜಿ ನೋಡ್ರಿ ಇದೆಲ್ಲ ರೂಮ್ಗಳಂತೆ. ಅದು ನೋಡಿ ಟೆನ್ನಿಸ್ ಕೋರ್ಟ್ ಇದೆ. ಮಮ್ಮಿ ಜೊತೆ ನಿನ್ ಸ್ಕೂಲ್ ಯೂನಿಫಾರ್ಮ್ ಚೆನ್ನಾಗಿದೆ ಚಿನ್ನು. ಇದು ನೋಡಿ ಮಮ್ಮಿಗೆ ಕೊಟ್ಟಿರೋದು ಗಿಫ್ಟ್ ಹ್ಯಾಂಪರು ಕ್ಷೇಮವನದಲ್ಲಿ. ಸೊ ಏನೇನಿದೆ ಅಂತ ನೋಡೋಣ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ಫಸ್ಟ್ ಇದು ಒಂದು ಬುಕ್ಕು, ಹೆಲ್ತ್ ಚಾಟ್ ಅನ್ಸುತ್ತೆ ಮೇ ಬಿ ಇದು. ರೆಸಿಪೀಸು ಹೆಂಗೆ ಮಾಡೋದು ಏನು ಎತ್ತ ನೋಡಿ ಇಲ್ಲಿದೆ. ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ರೆಸಿಪೀಸ್. ಈಗ ಅಲ್ಲೆಲ್ಲ ಮಾಡಿರೋದು ಇಲ್ಲಿ ಫಾಲೋ ಅಪ್ ಮಾಡಬೇಕು ಇವ್ರು ಬಂದು. ನೋಡೋಣ ಎಷ್ಟು ಫಾಲೋ ಅಪ್ ಮಾಡ್ತಾರೆ ಮಮ್ಮಿ, ಎಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಐಟಮ್ ಬಂದು ಒಬ್ಬಳೇ ಇದು ತೆಗೆಯೋದು ಸ್ವಲ್ಪ ಕಷ್ಟ. ಇಲ್ಲಿ ನೋಡಿ ಇದು ಚಪಾತಿ ಪ್ರೆಸ್. ಇದರಲ್ಲಿ ಚಪಾತಿನಾದ್ರೂ ಮಾಡ್ಕೋಬೋದು, ಪೂರಿನಾದರೂ ಮಾಡ್ಕೋಬೋದು. ಅದೊಂದು ಕೊಟ್ಟಿದ್ದಾರೆ. ಆಮೇಲೆ ಇದು ಮಿಕ್ಸ್ಚರು ಏನೋ, ಬಟ್ ಲೆಸ್ ಆಯಿಲ್, ವೆರಿ ಲೆಸ್ ಆಯಿಲ್ ಇರುತ್ತೆ ಅದರಲ್ಲೆಲ್ಲ. ಏನಪ್ಪ ಆಲ್ಮಂಡ್ ಕ್ರ್ಯಾಕರ್ಸ್ ಅಂತೆ ನೋಡಿ. ಆಲ್ಮಂಡ್ ಕ್ರ್ಯಾಕರ್ಸ್ ನೋಡೋಕ್ಕೆ ಹೆಂಗಿದೆ. ನೆಕ್ಸ್ಟು ಕುಕ್ಕೀಸ್, ಚಾಕೋ ಚಿಪ್ ಕುಕ್ಕೀಸ್, ಬಟ್ ಇದರಲ್ಲಿ ಶುಗರ್ ಫ್ರೀ ಎಲ್ಲ ಶುಗರ್ ಫ್ರೀ. ನೆಕ್ಸ್ಟು ಫ್ಲೋರ್, ರೋಟಿ ಫ್ಲೋರ್, ಲೋ ಕಾರ್ಬ್, ಇದು ಮಾಡ್ಕೊಂಡು ತಿನ್ನಿರಿ ಮನೇಲೇ ಅಂತ. ನೆಕ್ಸ್ಟ್ ಬಂದು ಫ್ಲಾಕ್ಸ್ ಅಲ್ಲ, ಇದೇನೋ ಗ್ರೇನ್ ಫ್ರೀ ಗ್ರಾನೋಲಾ ಮಿಕ್ಸ್ಚರ್ ಇದೂ ಅದೇ ಥರ. ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ಎಲ್ಲ ಮೆಷರ್ ಮಾಡ್ಕೊಂಡು ತಿನ್ನಿ ಅಂತ ಕೊಟ್ಟಿರೋದು. ಇದು 1/2 ಸ್ಪೂನು 1 ಟೇಬಲ್ ಸ್ಪೂನು ಮೆಷರ್ಮೆಂಟಿಗೆ ಇದ್ರ ಪ್ರಕಾರ ಹಾಕ್ಕೊಂಡು ತಿನ್ನಿ ಅಂತ. ಸೊ ಇಲ್ಲಿ ಇನ್ನೊಂದು ಕೊಟ್ಟವ್ರು ತಡೀಲಿಲ್ಲ, ಅಷ್ಟೊಂದಿದೆ. ಇದೊಂದು ಸ್ಪೂನು. ಸೊ ನೋಡಿ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಅಜ್ಜಿ. ಹಾಂ ನೋಡಿ ಇದಿಷ್ಟು ಕೊಟ್ಟಿದ್ದಾರೆ ಗಿಫ್ಟ್ ಹ್ಯಾಂಪರು. ಸೊ ಎಸ್, ಇದಾಗಿತ್ತು ಕ್ಷೇಮವನ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಆ್ಯಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಟಾಟಾ ಬಾಯ್ ಅಂತ ಹೇಳ್ತಾ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಸೊ ಟಾಟಾ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.